ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಧರ್ಮ ಕರ್ಮ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಈಶಾವಾಸ್ಯ ವಿಧಂ ಸರ್ವಂ. ಇದೊಂದು ಪವಿತ್ರ ಮಂತ್ರ. ಜೀವನದಲ್ಲಿ ಪ್ರಶಾಂತಿಯನ್ನು ಪಡೆಯುವುದಕ್ಕೆ ಏನು ಮಾಡಬೇಕೆನ್ನುವುದೆಲ್ಲವೂ ಈ ಮಂತ್ರದಲ್ಲಿದೆ. ಮರಗಿಡಗಳಲ್ಲಿರುವ ಹೂವುಗಳನ್ನು ಎಲ್ಲರೂ ಕೀಳುತ್ತಾರೆ, ಆದರೆ ಕಿತ್ತ ಹೂವನ್ನು ಎಲ್ಲರೂ ಸತ್ಕಾರ್ಯಕ್ಕೆ ಬಳಸುತ್ತಾರೇನೆಂದಲ್ಲ. ಅದೇ ಹೂವು ದನದ ಕಾಲಿಗೆ ಸಿಕ್ಕರೆ ಆ ದನ ಅದನ್ನು ತುಳಿದು ಹಾಕುತ್ತದೆ. ಏನೂ ಅರಿಯದ ಮಕ್ಕಳ ಕೈಗೆ ಸಿಕ್ಕರೆ ಅದನ್ನು ಹರಿದು ಅದರ ಮೇಲೆ ಅವರದೇ ಆದ ಸುಂದರ ಕವನ ಕುಸುಮವನ್ನೇ ಅರಳಿಸುತ್ತಾರೆ. ದಾರ್ಶನಿಕನ ಕೈಗೆ ಸಿಕ್ಕರೆ ಆ ಹೂವಿನಲ್ಲಿ ಸತ್ಯಂ ಶಿವಂ ಸುಂದರಂ ತತ್ವ ದರ್ಶನವಾಗುತ್ತದೆ. ಭಕ್ತನ ಕೈಗೆ ಸಿಕ್ಕರೆ ಅದೇ ಹೂವು ಭಗವಂತನ ಮುಡಿಗೆ ಏರುತ್ತದೆ. ನಮ್ಮ ಈ ಬದುಕು ಆ ಮಹಾದೇವನು ಕರುಣಿಸಿದ ಅಲೌಕಿಕ ಅದ್ವಿತೀಯ ಕುಸುಮ. ಅದು ಮತ್ತೆ ಮಹಾದೇವನ ಮುಡಿಗೆ ಏರಬೇಕು. ಆಗ ನಮ್ಮ ಬದುಕಿನಲ್ಲಿ ಪರಮಶಾಂತಿ ನೆಲೆಸುತ್ತದೆ. ಅದು ಬದುಕಿನ ಸಾರ್ಥಕತೆ. ನಮ್ಮ ಬದುಕು ಭಗವಂತನ ಮುಡಿಗೆ ಏರುವಂತೆ ನಾವು ಬದುಕನ್ನು ರೂಪಿಸಿಕೊಳ್ಳಬೇಕು. ಅದಕ್ಕೊಂದು ಸುಲಭ ಸಾಧನವೆಂದರೆ ನಾವು ಬದುಕುತ್ತಿರುವ ಈ ಜಗತ್ತಿನ ಸ್ವರೂಪವನ್ನು ತಿಳಿದುಕೊಳ್ಳಬೇಕು. ಆಗ ನಮಗೆ ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಎಂಬುದರ ಅರಿವು ನಮಗಾಗುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಧರ್ಮ ಕರ್ಮ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.